Hello, this is Kantesh Kocheri. Today we will discuss the poem on his blindness, written by the great English poet and Puritan age writer John Milton. Today I am going to discuss the topic related to BA program CBCS syllabus second semester basic English subject poem on his blindness by John Milton, described by Rani Chennamma University, Belagavi, prepared by Sri Kantesh B. Kocheri, lecturer in English, Sri Siddheshwara Arts Degree College, Harugiri, and Sri Siddharameshwara Arts and Commerce Degree College, Mughal. In this video, I am going to discuss on some major points, and this video includes the contents that one by one I am going to say all those points. Introduction to the poet, the first one, and second one, theme of the poem, and third one, what is the structure of the poem, and later I am going to explain on the text of the poem and line by line explanation of the poem, and at the end of the video and eventually I am going to discuss the one word answers regarding this poem. Now we will move on the point introduction to the poet of this poem on his blindness, because it is our duty to understand what is the information about the poet, and we have to understand about the poet of this poem. The poet of this poem on his blindness is John Milton. John Milton was a blind poet. So he is the so he is John Milton. He was a poet. He was a poet and a man of letters and a civil servant under Oliver Cromwell. ಜಾನ್ ಮಿಲ್ಟನ್ ಒಬ್ಬ ಕುರುಡು ಕವಿ. ಇವರು ಹುಟ್ಟು ಕುರುಡು ಕವಿ ಅಲ್ಲ. ಯಾಕೆಂದರೆ ಇವರು ತಮ್ಮ ಅರ್ಧ ಜೀವಿತಾವಧಿಯನ್ನು ಕಳೆದ ನಂತರ ಇವರು ಕುರುಡು ವ್ಯಕ್ತಿಗಳಾಗ್ತಾರೆ. ಹಿ ವಾಸ್ ಎ ಪೋಯೆಟ್. ಇವರು ಒಬ್ಬ ಪ್ರಖ್ಯಾತ ಕವಿ, ಅ ಮ್ಯಾನ್ ಆಫ್ ಲೆಟರ್ಸ್, ಒಬ್ಬ ಅಕ್ಷರಗಳ ಮನುಷ್ಯ ಅಂತಕ್ಕಂತಹ ಬಿರುದನ್ನು ಪಡೆದಿರ್ತಕ್ಕಂತಹ ವ್ಯಕ್ತಿ, ಆ್ಯಂಡ್ ಎ ಸಿವಿಲ್ ಸರ್ವಂಟ್ ಅಂಡರ್ ಆಲಿವರ್ ಕ್ರಾಮ್ವೆಲ್. ಆಲಿವರ್ ಕ್ರಾಮ್ವೆಲ್ ಅಂತಕ್ಕಂತಹ ಒಬ್ಬ ಬ್ರಿಟಿಷ್ ಅಧಿಕಾರಿ, ಅವರ ಕೈ ಕೆಳಗಡೆ ಇವರು ಒಬ್ಬ ನಾಗರಿಕ ಸೇವಕನಾಗಿ ಕೆಲಸವನ್ನು ಮಾಡ್ತಾರೆ. ಈಗ ನಾವು ಹೇಗೆ ಗೌರ್ಮೆಂಟ್ ಅಫೀಸಿಯಲ್ ಅಂತ IAS, KAS ಇನ್ನಿತರ ಡಿಪಾರ್ಟ್ಮೆಂಟ್ಗಳ ಅಧಿಕಾರಿ ಹುದ್ದೆಗಳು ಏನಂತ ನಾವು ಕಾಣ್ತೀವೋ, ಸೊ ಅದೇ ರೀತಿ ಇವರು ಬ್ರಿಟಿಷ್ ವಸಾಹತುಶಾಹಿಯ ವ್ಯವಸ್ಥೆಯಲ್ಲಿ ಆಲಿವರ್ ಕ್ರಾಮ್ವೆಲ್ ಅಂತಕ್ಕಂಥ ಒಬ್ಬ ಅಧಿಕಾರಿಯ ಕೆಳಗಡೆ ಇವರು ಸಿವಿಲ್ ಸರ್ವೆಂಟ್ ಆಗಿ ಕೆಲಸವನ್ನು ಮಾಡ್ತಿರ್ತಾರೆ. ಆ್ಯಂಡ್ John Milton was born on 9th December 1608
ಇನ್ ಲಂಡನ್. ಜಾನ್ ಮಿಲ್ಟನ್ ರವರು 1608 ಇಸ್ವಿ ಡಿಸೆಂಬರ್ 9ರಂದು ಲಂಡನ್ನಲ್ಲಿ ತಮ್ಮ ಜನ್ಮವನ್ನು ತಾಳ್ತಾರೆ. ಇವರ ಕರಿಯರನ್ನು ನಾವು ನೋಡಬೇಕಾದ್ರೆ ಹಿ ಹ್ಯಾಸ್ ರಿಟನ್ 24 ಸಾನೆಟ್ಸ್. ಇವರು 24 ಸುನೀತಗಳನ್ನು ಬರೀತಾರೆ. ಸಾನೆಟ್ಸ್, ವಾಟ್ ಈಸ್ ಮೆಂಟ್ ಬೈ ಸಾನೆಟ್? ಎ ಸಾನೆಟ್ is a poem written in 14 lines. The first 8 lines called octave and the second 6 lines called sestet. ಮೊದಲ 8 ಸಾಲುಗಳನ್ನು ನಾವು ಆಕ್ಟೇವ್ ಅಂತ ಕರಿತೀವಿ. ಮಿಕ್ಕ 6 ಸಾಲುಗಳನ್ನು ನಾವು ಸೆಸ್ಟೆಟ್ ಅಂತ ಕರಿತೀವಿ. ಈ ರೀತಿ 14 ಸಾಲುಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಪದ್ಯಕ್ಕೆ ನಾವು ಸುನೀತ, ಸಾನೆಟ್ಸ್ ಅಂತ ಕರಿತೀವಿ. ಸಾನೆಟ್ಸ್ ಅಂದರೆ ದಿಸ್ ಈಸ್ ಎ ಪೋಯಮ್ ಆಫ್ 14 ಲೈನ್ಸ್ ಆ್ಯಂಡ್ ಇಟ್ ಮಸ್ಟ್ ಹ್ಯಾವ್ ದ ರೈಮ್ ಸ್ಕೀಮ್. ಇದು ಕಡ್ಡಾಯವಾಗಿ ರೈಮ್ ಸ್ಕೀಮ್, ರೈಮ್ ಅಂದರೆ ಪ್ರಾಸ, ಆ ಪ್ರಾಸದ ಒಂದು ಬದ್ಧತೆಯನ್ನು ಇದು ಒಳಗೊಂಡಿರಬೇಕು ಅಂತಕ್ಕಂಥದ್ದು ಇಂಗ್ಲೀಷ್ ಸಾಹಿತ್ಯದ ಸಾನೆಟ್ ರಚಿಸ್ತಕ್ಕಂತಹ ನಿಯಮದಲ್ಲಿ ಒಂದು ನಿಯಮ ಇದೆ. ಆ್ಯಂಡ್ ಹಿ ಹ್ಯಾಸ್ ರಿಟನ್ ಅಬೌಟ್ 1645 ಪೋಯಮ್ಸ್. ಅವನು ಸರಿಸುಮಾರು 1645 ಕವನಗಳನ್ನು ಬರೆದಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ ಇದೆ. Now, he has began to lose his eyesight at the age of 44. He began to lose his eyesight. ಅವನು ತನ್ನ ದೃಷ್ಟಿಯನ್ನು, ತನ್ನ ಕಣ್ಣಿನ ದೃಷ್ಟಿಯನ್ನು ಕಳೆದುಕೊತಾನೆ. ಯಾವಾಗ? when did he lose his eyesight? At the age of 44. At the age of 44. At the age of 44. At the age of 50. At the age of 50. ತನ್ನ 50ನೇ ವಯಸ್ಸಿನಲ್ಲಿ he became completely blind. 44ನೇ ವಯಸ್ಸಿನಲ್ಲಿ ತನ್ನ ಕಣ್ಣಿನ ದೃಷ್ಟಿಯನ್ನು ಕಳೆದುಕೊತಾನೆ. ಆದರೆ ತನ್ನ 50ನೇ ವಯಸ್ಸಿಗೆ ಹೋದ ನಂತರ he became completely blind. ಅವನು ಸಂಪೂರ್ಣವಾಗಿ ತನ್ನ ದೃಷ್ಟಿಯನ್ನು ಕಳ್ಕೊತಾನೆ. And one more important character in his lifetime is that ಅವನ ಜೀವಿತಾವಧಿಯಲ್ಲಿ ಇರ್ತಕ್ಕಂಥ ಇನ್ನೊಂದು ಪ್ರಮುಖ ಅಂಶ ಅಂದರೆ he used to know a number of languages. ಅವನು ಬಹಳಷ್ಟು ಭಾಷೆಗಳ ಬಗ್ಗೆ ಆಳವಾದ ಜ್ಞಾನವನ್ನು ಹೊಂದಿದ್ದವನು. ಸಚ್ ಆ್ಯಸ್, ಯಾವ್ಯಾವ ಭಾಷೆಗಳ ಮೇಲೆ ಅವನು ಪರಿಣಿತಿಯನ್ನು ಸಾಧಿಸಿದ್ದ? ಸಚ್ ಆ್ಯಸ್ ಯಾವಂದರೆ ಇಂಗ್ಲೀಷ್, ಲ್ಯಾಟಿನ್, ಗ್ರೀಕ್, ಫ್ರೆಂಚ್, ಹೀಬ್ರೂ, ಸ್ಪ್ಯಾನಿಷ್, ಇಟಾಲಿಯನ್, ಓಲ್ಡ್ ಇಂಗ್ಲೀಷ್ ಎಟ್ಸಿಟ್ರಾ. ಸೊ ಅವನು ಎಷ್ಟು ಭಾಷೆಗಳ ಮೇಲೆ ಒಂದು ಹಿಡಿತವನ್ನು ಸಾಧಿಸಿದ್ದ ಅಂದರೆ ಇಂಗ್ಲೀಷ್ ಭಾಷೆ, ಲ್ಯಾಟಿನ್ ಭಾಷೆ, ಗ್ರೀಕ್ ಭಾಷೆ, ಫ್ರೆಂಚ್ ಭಾಷೆ, ಹೀಬ್ರೂ ಭಾಷೆ, ಸ್ಪ್ಯಾನಿಷ್, ಇಟ್ ಈಸ್ ಸ್ಪೇನ್ ದೇಶದ ಭಾಷೆ, ಸ್ಪ್ಯಾನಿಷ್, ಇಟಾಲಿಯನ್, ಇದು ರೋಮ್ ದೇಶದ ಭಾಷೆ, ಆ್ಯಂಡ್ ಓಲ್ಡ್ ಇಂಗ್ಲೀಷ್. ವಿ ನೋ old English language is different rather than modern English language. Modern English language is different than Middle English language. We know it very well because in order to study our English literature, we have classified, the scholars have classified the literature into 3 categories: the Old English period, the Middle English period, and modern English period. Old English language he knew very well. ಈ ರೀತಿ ಅವನು ಬಹಳಷ್ಟು ಭಾಷೆಗಳ ಮೇಲೆ ಹಿಡಿತವನ್ನು ಸಾಧಿಸ್ತಿರ್ತಕ್ಕಂಥ ವ್ಯಕ್ತಿ. ದಟ್ಸ್ ವೈ ಹಿ ಈಸ್ ಆನರ್ಡ್ ಆ್ಯಸ್
ಮ್ಯಾನ್ ಆಫ್ ಲೆಟರ್ಸ್. ಅದೇ ಕಾರಣಕ್ಕೋಸ್ಕರ ನಾವು ಅವನನ್ನು ಮ್ಯಾನ್ ಆಫ್ ಲೆಟರ್ಸ್, ಅಕ್ಷರಗಳ ಮನುಷ್ಯ ಅಂತ ಕರಿತಿದ್ವಿ. ಒಂದು ಭಾಷೆಯ ಮೇಲೆ ಹಿಡಿತಾ ಇದ್ದರೆ, ಎರಡು ಭಾಷೆಯ ಮೇಲೆ ಹಿಡಿತಾ ಇದ್ದರೆ, ಅಥವಾ ಎರಡಕ್ಕಿಂತ ಹೆಚ್ಚು ಭಾಷೆಗಳ ಮೇಲೆ ಹಿಡಿತಾ ಇದ್ದರೆ ನಾವು ಜ್ಞಾನಿ ಅಂತ ಅನ್ನಲ್ಲ. ಸಾಕಷ್ಟು ಭಾಷೆಗಳ ಮೇಲೆ ಹಿಡಿತವನ್ನು ಇದ್ದಂಥವನಿಗೆ ನಾವು ಮ್ಯಾನ್ ಆಫ್ ಲೆಟರ್ಸ್ ಅಂತ ಕರಿಬೇಕಾಗತ್ತೆ. ಆ್ಯಂಡ್ ಹೀಸ್ ಫೇಮಸ್ ಲಿಟ್ರರಿ ವರ್ಕ್ಸ್, ಅವರು ಬರೆದಿರ್ತಕ್ಕಂತಹ ಪ್ರಮುಖ ಸಾಹಿತ್ಯಿಕ ಕೃತಿಗಳು ಅಂದರೆ ಪ್ಯಾರಡೈಸ್ ಲಾಸ್ಟ್. ಇಟ್ ಈಸ್ ಕಂಪೋಸ್ಡ್ ಇನ್ ದ ಇಯರ್ 1667. 1667 ಇಸ್ವಿನಲ್ಲಿ ಇವರು ಪ್ಯಾರಡೈಸ್ ಲಾಸ್ಟ್ ಅಂತಕ್ಕಂತಹ ಒಂದು ಎಪಿಕ್ ಪೋಯಮನ್ನು ಕಂಪೋಸ್ ಮಾಡ್ತಾರೆ. ಎಪಿಕ್ ಪೋಯಮ್, ಇಟ್ ಮೀನ್ಸ್ ಒಂದು ಮಹಾಕಾವ್ಯ. ದಿಸ್ ಎಪಿಕ್ ಪೋಯಮ್ ಪ್ಯಾರಡೈಸ್ ಲಾಸ್ಟ್ is considered to be the best known poem in the English literature forever. ಇಂಗ್ಲೀಷ್ ಸಾಹಿತ್ಯದಲ್ಲಿ ಯಾವತ್ತಿಗೂ ಕೂಡ ಅಜರಾಮರವಾಗಿರ್ತಕ್ಕಂತಹ ಒಂದು ಮಹಾಕಾವ್ಯ ಎಪಿಕ್ ಪೋಯಮ್ ಅಂತ ಕರಿತೀವಿ. ಅದು ಇವತ್ತಿಗೂ ಕೂಡ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂತಹ ಪೋಯಮ್. ಸೊ ವಾಟ್ ಇಟ್ ಈಸ್ ಎಪಿಕ್ ಪೋಯಮ್. Epic means Mahakavya, and he is famous for his another writing, Paradise Regained. Paradise means Swarga, and one more is important literary work, Lycidas, and another one important literary work is On His Blindness. So he has written 24 sonnets and about 145 poems in his career, poetic career. But among all those writings, these are the masterpieces. These are the best known literary works by John Milton. ಅವರು ಎಷ್ಟೋ ಕವನಗಳನ್ನು ಬರೆದಿದ್ದಾರೆ, ಅವುಗಳಲ್ಲಿ ಇವು ಅತಿ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂತಹ ಕೃತಿಗಳು. ಆ್ಯಂಡ್ ಹಿ ಡೈಡ್ ಆನ್ 8th November 1674 ಇನ್ ಲಂಡನ್. ಅವರು 1674 ಇಸ್ವಿನಲ್ಲಿ ನವಂಬರ್ 8ರಂದು ಲಂಡನ್ನಲ್ಲಿ ಸಾವನ್ನಪ್ತಾರೆ. ಸೊ ದಿಸ್ ಈಸ್ a brief note on the poet John Milton, who wrote the poem On His Blindness. ಸೊ ಇದು ಆನ್ ಹೀಸ್ ಬ್ಲೈಂಡ್ನೆಸ್ ಅಂತಕ್ಕಂತಹ ಸುನೀತವನ್ನು, ಪದ್ಯವನ್ನು, ಸಾನೆಟ್ ಪೋಯಮನ್ನು ಬರೆದಿರ್ತಕ್ಕಂತಹ ಜಾನ್ ಮಿಲ್ಟನ್ ಅವರ ಒಂದು ಕಿರು ಪರಿಚಯ ಅಂತ ಹೇಳ್ತಾರೆ. Okay, dear learners, so we'll move on the next point, that is about the poem, and also we can say it is an introduction for your examination. ಈಗ ನಾವು ಇನ್ನೊಂದು ಅಂಶಕ್ಕೆ ಹೋಗೋಣ. ಅದು ಈ ಪದ್ಯದ ಬಗ್ಗೆ, ಪದ್ಯದ ಕುರಿತಾಗಿ ನೀವು ಎಕ್ಸಾಮಲ್ಲಿ ಬರೀಬೇಕಾದ್ರೆ ಇಂಟ್ರಡಕ್ಷನ್ ಅಂತ ಏನು ಬರೀತಿರ್ತೀರ, ಸೊ ಇದನ್ನು ಬರೆದ್ರೆ ಏನು ತಪ್ಪಾಗಲಿಕ್ಕಿಲ್ಲ. ದ ಪೋಯಮ್ is also known as Sonnet 19, and when I consider how my light is spent, ಪ್ರಸ್ತುತವಾಗಿರ್ತಕ್ಕಂತಹ ಆನ್ ಈಸ್ ಬ್ಲೈಂಡ್ನೆಸ್ ಪೋಯಮ್ ಇದು ಇನ್ನೂ ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಡುತ್ತೆ. ಯಾವುದು? ಸಾನೆಟ್ 19 ಅಂತಕ್ಕಂತಹ ಪದ್ಯದಿಂದ. ಯಾಕಂದರೆ ಆ್ಯಸ್ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ಅಬೌಟ್ ದಿ ಪೋಯೆಟ್, ಹಿ ಹ್ಯಾಸ್ ರಿಟನ್ 24 ಸಾನೆಟ್ಸ್, ದೋ ದಿಸ್ ಈಸ್ ದ 19th ಸಾನೆಟ್. ಅವರು 24 ಸುನೀತಗಳನ್ನು ಬರೆದಿದ್ದಾರೆ, ಅದರಲ್ಲಿ ಇದು 19ನೇ ಸಾನೆಟ್ ಅನ್ನೋದು ಅದು ಒಂದು ರೀತಿಯ ಕರೆಯಲ್ಪಡುತ್ತೆ. ಸೊ ಇನ್ನೊಂದು, ವೆನ್ ಐ ಕನ್ಸಿಡರ್ ಹೌ ಮೈ ಲೈಟ್ ಈಸ್ ಸ್ಪೆಂಟ್, ಯಾವಾಗ ನಾನು ನನ್ನ ದೃಷ್ಟಿಯನ್ನು ಕಳೆದುಕೊಂಡೋ ಅಂತಕ್ಕಂಥ ಇದರ ಅರ್ಥ.
ಸೊ ಇದು ಈ ಪೋಯಮ್ನ ಮೊದಲನೆಯ ಸಾಲು. ಸೊ ದಿಸ್ ಈಸ್ ದ ಫಸ್ಟ್ ಲೈನ್ ಆಫ್ ದಿಸ್ ಪೋಯಮ್, ಆ್ಯಂಡ್ ಆಲ್ಸೋ ಇಟ್ ಈಸ್ on his blindness poem is regarded as, is considered as, when I consider how my light is spent. So this is the subtitle of the poem, on his blindness ಅಂತಕ್ಕಂಥ ಪದ್ಯದ subtitle. So it may be asked in your question paper, what is the subtitle of the poem on his blindness? On his blindness ಪದ್ಯದ subtitle ಏನು ಅಂದಾಗ, there is nothing but when I consider how my light is spent. And also it is regarded as sonnet 19. It is written after he became blind. It is written after he became blind. ಸೊ ಈ ಕವನ, ಈ ಒಂದು ಸುನೀತ ಯಾವಾಗ ಬರೆಯಲ್ಪಟ್ಟಿದೆ ಅಂದರೆ, he became blind. So as we have already discussed in the introduction to the poet portion, what he became blind, or he began to lose his eyesight at the age of 44. 44ನೇ ವಯಸ್ಸಿನಲ್ಲಿ ಅವರು ತಮ್ಮ ಕಣ್ಣಿನ ದೃಷ್ಟಿಯನ್ನು ಕಳ್ಕೊತಾರೆ. ಆವಾಗ ಅದರ ನಂತರ ಬರೆದಿರ್ತಕ್ಕಂತಹ ಕವನ ಇದು. ಇಟ್ ಈಸ್ an autobiographical sonnet. ಸೊ ಇದು autobiographical. What is meant by autobiographical? A writing written by himself. ಅವನ ಜೀವನ ವೃತ್ತಾಂತವನ್ನು ಅವನೇ ಬರೆಯೋದಕ್ಕೆ, ಅವಳ ಜೀವನ ವೃತ್ತಾಂತವನ್ನು ಅವಳೇ ಬರೆಯೋದಕ್ಕೆ ನಾವು ಆಟೋಬಯೋಗ್ರಫಿ, ಆತ್ಮಚರಿತ್ರೆ ಅಂತ ಕರಿತೀವಿ. ಇಟ್ ಈಸ್ ಆ್ಯನ್ ಆಟೋಬಯೋಗ್ರಾಫಿಕಲ್ ಸಾನೆಟ್. ಇದು ಅವನ ಜೀವನ ವೃತ್ತಾಂತವನ್ನೇ ಕುರಿತು ಹೇಳಲಾಗಿರ್ತಕ್ಕಂಥ ಒಂದು ಸಾನೆಟ್. ಇಟ್ ಮೀನ್ಸ್ ಇಟ್ ಈಸ್ ಎ 14 ಲೈನ್ಸ್ ಪೋಯಮ್, 14 ಸಾಲುಗಳಿರ್ತಕ್ಕಂಥ ಒಂದು ಪದ್ಯ. ಆ್ಯಂಡ್ ಇಟ್ ಈಸ್ ಎ ರಿಲಿಜಿಯಸ್ ಪೋಯಮ್. ಇದು ಒಂದು ಧಾರ್ಮಿಕ ಕುರಿತಾಗಿರ್ತಕ್ಕಂತಹ ಪದ್ಯ ಅಂತ ಕರಿಬಹುದು. ಇಟ್ ಈಸ್ ಎ ಸ್ಪಿರಿಚುವಲ್ ಪೋಯಮ್ ಅಂತ ಕರೆದರೂ ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂದರೆ ಇಟ್ ಈಸ್ ಎ ಸ್ಪಿರಿಚುವಲ್ ಪೋಯಮ್ ಆರ್ ರಿಲಿಜಿಯಸ್ ಪೋಯಮ್ ಅಂದರೆ, ಅವನು ಕುರುಡ ಆದ ನಂತರ ಅವನಿಗೆ ಏನು ಆಸೆಗಳಿರುತ್ತೆ, ಆ ಆಸೆಗಳು ನುಚ್ಚು ನೂರಾದಾಗ ಅವನು ತನ್ನಷ್ಟಕ್ಕೆ ತಾನೇ ಯಾವ ರೀತಿ ಕನ್ಸೋಲ್ ಇಟ್ ಮೀನ್ಸ್ ತನ್ನಷ್ಟಕ್ಕೆ ತಾನೇ ಯಾವ ರೀತಿ ಸಾಂತ್ವನವನ್ನು ಹೇಳ್ಕೊತಾನೆ. ಸೊ ಅದು ಬಹಳ ಮುಖ್ಯವಾಗಿ ಬಿಂಬಿಸ್ತಕ್ಕಂತಹ ಒಂದು ಅಂಶ, ಒಂದು ಸಂದೇಶ ಈ ಸಾನೆಟಲ್ಲಿ, ಈ ಒಂದು ಪೋಯಮಲ್ಲಿ. ಏನಂತ ಹೇಳ್ತಾನೆ, ಅವನು ಏನು ಸಂದೇಶವನ್ನು ಸಾರ್ತಾನೆ? ದ ಪೋಯಟ್ ವಿಶಸ್ ಟು ಸರ್ವ್ ಗಾಡ್. ಕವಿ ಬಯಸ್ತಾನೆ, ಏನನ್ನು ಬಯಸ್ತಾನೆ? ವಿಶಸ್ ಟು ಸರ್ವ್ ಗಾಡ್ ವಿತ್ ಹೀಸ್ ಟ್ಯಾಲೆಂಟ್ ಆಫ್ ರೈಟಿಂಗ್ ಪೋಯಟ್ರಿ. ಅವನು ತನ್ನಲ್ಲಿರ್ತಕ್ಕಂತಹ ಕವನಗಳನ್ನು ರಚಿಸುವ ಒಂದು ಟ್ಯಾಲೆಂಟ್. ಸೊ ವಾಟ್ ಈಸ್ ಹೀಸ್ ಟ್ಯಾಲೆಂಟ್? ಸೊ ಇಟ್ ಮೇ ಬಿ ರೈಸ್ ಇನ್ ಯುವರ್ ಕ್ವಶನ್ ಪೇಪರ್ ಫಾರ್ 1 mark. ವಾಟ್ ವಾಸ್ ದ ಟ್ಯಾಲೆಂಟ್ ಆಫ್ ಪೋಯಟ್ನ ಟ್ಯಾಲೆಂಟ್ ಏನು? ದ ಟ್ಯಾಲೆಂಟ್ ಆಫ್ ಪೋಯಟ್ ವಾಸ್ ಟು ರೈಟಿಂಗ್ ಪೋಯಟ್ರಿ, ಕಂಪೋಸ್ ಪೋಯಟ್ರಿ. ಕವನಗಳನ್ನು ರಚಿಸುವುದು ಅವನ ಟ್ಯಾಲೆಂಟ್. ಬಟ್ ಇಟ್ ಕುಡ್ ನಾಟ್, ಅದು ಸಾಧ್ಯವಾಗೋದೇ ಇಲ್ಲ. ಬಟ್ ಇಟ್ ಕುಡ್ ನಾಟ್, ಅದು ಆಗೋದೇ ಇಲ್ಲ. ಯಾಕಾಗಲ್ಲ? ಬಿಕಾಸ್ ಆಫ್ ಹೀಸ್ ಬ್ಲೈಂಡ್ನೆಸ್. ಬಿಕಾಸ್ ಅವನು ಕುರುಡನಾಗಿದ್ದರಿಂದ ಅವನು ಏನು ಬರೀಲಿಕ್ಕೆ ಸಾಧ್ಯ ಆಗಲ್ಲ. ಸೊ ದಿಸ್ ಈಸ್ ಅಬೌಟ್ ದಿ ಪೋಯಮ್ ಆರ್ ಇಂಟ್ರಡಕ್ಷನ್ ಆಫ್ ದಿ ಪೋಯಮ್. ತನ್ನ 44ನೇ ವಯಸ್ಸಿನಲ್ಲಿ ಕುರುಡನಾಗ್ತಾನೆ. ಅವನಿಗೆ ಅವನದೇ ಆಗಿರ್ತಕ್ಕಂಥ ಒಂದು ಟ್ಯಾಲೆಂಟ್ ಇರುತ್ತೆ. ಆ ಟ್ಯಾಲೆಂಟ್ ಏನು? ಕವನಗಳನ್ನು ರಚಿಸುವಂತಹ ಟ್ಯಾಲೆಂಟ್. ಆ ಕವನಗಳನ್ನು ರಚಿಸುವಂಥ ಟ್ಯಾಲೆಂಟ್ನಿಂದ ಅವನು ದೇವರ ಸೇವೆಯನ್ನು ಮಾಡಬೇಕು ಅಂತ ಆಸೆ ಇಟ್ಕೊಂಡಿರ್ತಾನೆ. ಸೊ ಇಲ್ಲಿ ಇನ್ನೊಂದು ಮುಖ್ಯವಾದ ಅಂಶ ಏನು ಅಂದರೆ,
ಅವನು ಆಲಿವರ್ ಕ್ರಾಮ್ವೆಲ್ ಅಂತಕ್ಕಂಥ ಅಧಿಕಾರಿಯ ಕೈ ಕೆಳಗಡೆ ಸಿವಿಲ್ ಸರ್ವೆಂಟ್ ಆಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವನು ಪಾಲಿಟಿಕಲ್ ಅಥವಾ ಪಾಲಿಟಿಕ್ಸ್ ವಿಷಯಗಳ ಬಗ್ಗೆ ಸಾಕಷ್ಟು ಬರಹಗಳನ್ನು ಬರೆದಿರ್ತಾನೆ. ಆದರೆ ಇಲ್ಲಿಯವರೆಗೂ ಅವನು ಕುರುಡನಾಗುವವರೆಗೂ ಆಧ್ಯಾತ್ಮಿಕವಾಗಿ ಇಟ್ ಮೀನ್ಸ್ ರಿಲಿಜಿಯಸ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಯಾವ ಕವನಗಳನ್ನು ಬರೆದಿರೋದಿಲ್ಲ. ಸೊ ಹಂಗಾಗಿ ಅವನು ದೈವಿಕ ಸಿದ್ಧಾಂತಗಳನ್ನು ಕುರಿತು ದೇವರ ಬಗ್ಗೆ ಧಾರ್ಮಿಕ ವಿಚಾರಗಳ ಬಗ್ಗೆ ಕವನಗಳನ್ನು ಬರೀಬೇಕು ಅಂತ ಬಹಳ ಒಂದು ಆಸೆಯನ್ನು ಇಟ್ಟುಕೊಂಡಿರ್ತಾನೆ. ಬಟ್ ಡ್ಯೂ ಟು ಹೀಸ್ ಬ್ಯಾಡ್ ಲಕ್, ಡ್ಯೂ ಟು ಹೀಸ್ ಫೇಟ್, ಅವನ ಹಣೆ ಬರಹದಿಂದಾಗಿ ಅವನು ತನ್ನ 44ನೇ ವಯಸ್ಸಿನಲ್ಲಿ ದೃಷ್ಟಿಯನ್ನು ಕಳ್ಕೊಂಡ ನಂತರ ದೇವರು ನನಗೆ ಕೊಟ್ಟಿರ್ತಕ್ಕಂತಹ ಈ ಟ್ಯಾಲೆಂಟ್, ವಾಟ್ ಈಸ್ ಅ ಟ್ಯಾಲೆಂಟ್? ಕಂಪೋಸಿಂಗ್ ಅ ಪೋಯೆಟ್ರಿ, ಸಾಹಿತ್ಯವನ್ನು ರಚಿಸ್ತಕ್ಕಂತಹ ಟ್ಯಾಲೆಂಟ್ ಉಪಯೋಗಕ್ಕೆ ಬಾರದೇ ಹೋಯ್ತಲ್ಲ ಅಂತಕ್ಕಂಥ ಸಂದೇಶವನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಈ ಕವನವನ್ನು ಬರೀತಾರೆ. ದೇವರಿಗೆ ಮೊರೆ ಹೋಗ್ತಾರೆ, ದೇವರಿಗೆ ವಿನಂತಿಯನ್ನು ಮಾಡ್ಕೊತಾರೆ. ಆ ಒಂದು ಸಂದೇಶ ಈ ಕವನದಲ್ಲಿದೆ. ಸೊ ನೌ we will move on to the next point, the structure of the poem. So what is the structure of the poem? ಈ ಕವನದ ಈ ಒಂದು ಸುನೀತದ ರಚನೆ ಯಾವ ರೀತಿಯಾಗಿದೆ? So this sonnet, so as we already discussed about the poem, it is a sonnet composed of 48 lines. So this is a Petrarchan sonnet. We know that sonnets in English literature are mainly Petrarchan sonnet. It is also known as Italian sonnet. Because why it is called as Italian sonnet? Petrarch was a sonneteer. Petrarch was a sonneteer. ಪೆಟ್ರಾರ್ಕ್ ಅಂತವನು ಒಬ್ಬ ಇಟಲಿ ದೇಶದ ಸುನೀತಗಾರ, ಸಾನೆಟಿಯರ್ ಅಂತೀವಿ, ಸುನೀತಗಾರ. ಸೊ ಇವನು ಮೊಟ್ಟ ಮೊದಲಿಗೆ ಸಾನೆಟ್ಗಳನ್ನು ಕುರಿತು ಬರೆದ. ಸೊ ಇವಾದ ನಂತರ ಇನ್ನೊಂದು ರೀತಿಯ ಸಾನೆಟ್ ಇಂಗ್ಲೀಷ್ ಸಾಹಿತ್ಯದಲ್ಲಿ ಬಳಕೆಗೆ ಬಂತು. ಸೊ ಅದಕ್ಕೇನಂತ ಕರಿತೀವಿ? ದಟ್ ಈಸ್ ಇಂಗ್ಲೀಷ್ ಸಾನೆಟ್ and also known as Shakespearean sonnet. The first one, Italian sonnet or Petrarchan sonnet. After Italian or Petrarchan sonnet, we will adopt or we will use the English sonnet or Shakespearean sonnet. Right. This Petrarchan sonnet consisting of an octave. ಸೊ ಈ ಪೆಟ್ರಾರ್ಕನ್ ಅಥವಾ ಇಟಾಲಿಯನ್ ಸಾನೆಟ್ ಇದು ಆಕ್ಟೇವ್, ದಿಸ್ ಕನ್ಸಿಸ್ಟಿಂಗ್ ಆಫ್ ಆಕ್ಟೇವ್. ಇಟ್ ಮೀನ್ಸ್ ಫಸ್ಟ್ 8 ಲೈನ್ಸ್. ಈ 14 ಸಾಲುಗಳ ಪೋಯಮ್ ಅಂತ ನಾವೇನು ಕರಿತೀವಿ, ಇದರಲ್ಲಿ 14 ಸಾಲುಗಳಲ್ಲಿನ ಮೊದಲ 8 ಸಾಲುಗಳು ಇದನ್ನ ನಾವು ಆಕ್ಟೇವ್ ಅಂತ ಕರಿತೀವಿ. ಆ್ಯಂಡ್ ದ ನೆಕ್ಸ್ಟ್ 6 ಲೈನ್ಸ್ ರೆಪ್ರೆಸೆಂಟ್ ಆ್ಯಸ್ ಸೆಸ್ಟೆಟ್. ಮುಂದಿನ 6 ಸಾಲುಗಳನ್ನು ನಾವು ಸೆಸ್ಟೆಟ್ ಅಂತ ಕರಿತೀವಿ. ಆ್ಯಂಡ್ ಆಕ್ಟೇವ್ ಟೆಲ್ಸ್ ಅಬೌಟ್ ದ ಪ್ರಾಬ್ಲಮ್. ಮೊದಲ 8 ಸಾಲು ಏನಿವೆಯೋ ಅದು ಪ್ರಾಬ್ಲಮ್ಗಳ ಬಗ್ಗೆ ಹೇಳುತ್ತೆ. ಯಾವುದೋ ಒಂದು, ಈಗ ಜಾನ್ ಮಿಲ್ಟನ್ ಅವರು ತನ್ನ ಕುರುಡುತನದ ಸಮಸ್ಯೆಯನ್ನು ಹೇಳ್ಕೊತಾರೆ. ಅದೇ ರೀತಿ ವಿಲಿಯಮ್ ಶೇಕ್ಸ್ಪಿಯರ್ ಅವರು ಬರೆದಿರ್ತಕ್ಕಂಥ ಯಾವುದೋ ಒಂದು ಸಾನೆಟ್ ಆಗಿರ್ಬೋದು, ಅದು ಕೂಡ ಯಾವುದೇ ಸಾನೆಟ್, ದ ಫಸ್ಟ್ 8 ಲೈನ್ಸ್ ಆಕ್ಟೇವ್ ಇಟ್ ಟೆಲ್ಸ್ ಅಬೌಟ್ ದ ಪ್ರಾಬ್ಲಮ್. ಆ ಕವನದಲ್ಲಿರ್ತಕ್ಕಂಥ ಒಂದು ಸಮಸ್ಯೆಯನ್ನು ಹೇಳುತ್ತೆ. ಆ್ಯಂಡ್ ಸೆಸ್ಟೆಟ್ ಅಬೌಟ್ ದಿ ಸೊಲ್ಯೂಷನ್. ಆ ಸೆಸ್ಟೆಟ್ ಅಂತಕ್ಕಂಥದ್ದು ಆ ಸಮಸ್ಯೆಗೆ ಪರಿಹಾರವನ್ನು ಹೇಳುತ್ತೆ. ಆ್ಯಂಡ್ ವಾಟ್ ಡಸ್ ದ ಮೀನ್ ಆಫ್ ರೈಮ್ ಸ್ಕೀಮ್ ಆಫ್ ದಿಸ್ ಪೋಯಮ್, ಆಫ್
ದಿಸ್ ಸಾನೆಟ್. ಸೊ ಈ ಸಾನೆಟ್ನ ರೈಮ್ ಸ್ಕೀಮ್ ಏನು? ರೈಮ್ ಸ್ಕೀಮ್ ಅಂದರೆ ರೈಮ್, ವಾಟ್ ಈಸ್ ಮೆಂಟ್ ಬೈ ರೈಮ್? ಪ್ರಾಸಪದ. ಅವನು, ಇವನು, ವನು, ನು, ನೂನು, ಈ ರೀತಿಯ ಏನು ಪ್ರಾಸಪದಗಳಿವೆಯೋ, ಸೊ ಇವುಗಳನ್ನು ಜೋಡಣೆ ಮಾಡಲಿಕ್ಕೆ ನಾವು ಸಾನೆಟ್ನಲ್ಲಿ ಸ್ಕೀಮ್, ರೈಮ್ ಸ್ಕೀಮ್ ಅಂತಕ್ಕಂಥ ಒಂದು ರೂಲನ್ನು ಫಾಲೋ ಮಾಡಬೇಕಾಗತ್ತೆ. ಸೊ ಪ್ರತಿ ಸಾನೆಟ್ಗೆ ಅದರದ್ದೇ ಆಗಿರ್ತಕ್ಕಂತಹ ಒಂದು ರೈಮ್ ಸ್ಕೀಮನ್ನು ಅವರು ಫಾಲೋ ಅಪ್ ಮಾಡಬೇಕಾಗತ್ತೆ. ಸೊ ಅದೇ ರೀತಿ ನಾವು ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರ್ತಕ್ಕಂತಹ 154 sonnets. So many sonnets he has written? 154. But our John Milton has written 24 sonnets. But these 24 sonnets belong to Petrarchan sonnet or Italian sonnet, and William Shakespeare wrote 154 sonnets belong to Shakespearean sonnet or English sonnet. ಇವು ಶೇಕ್ಸ್ಪಿಯರ್ ಬರೆದಿರ್ತಕ್ಕಂತಹ 154 ಸಾನೆಟ್ಸ್, ಇವರ ರೈಮ್ ಸ್ಕೀಮ್ ಏನು ಅಂದರೆ, ಇವರ ರೈಮ್ ಸ್ಕೀಮ್ one ನಿಮಿಷ. Before discussing the rhyme scheme of William Shakespeare, we have to understand the rhyme scheme of the poem on his blindness written by John Milton. ಸೊ ನಿಮ್ಮ ಒಂದು ಗಮನಕ್ಕೆ ತರೋದಾದರೆ, ಇಲ್ಲಿ ಎರಡೆರಡು ರೀತಿಯ ರೈಮ್ ಸ್ಕೀಮ್ಗಳನ್ನ ಹೇಳಿ ನಿಮ್ಮನ್ನು ಕನ್ಫ್ಯೂಷನ್ಗೆ ತರೋದು ಬೇಡ. ಸೊ ಅದಕ್ಕಾಗಿ ನಾನು ಜಾನ್ ಮಿಲ್ಟನ್ ಅವರು ಬರೆದಿರ್ತಕ್ಕಂಥ ಈ ಸಾನೆಟ್ನ ರೈಮ್ ಸ್ಕೀಮ್ ಬಗ್ಗೆ ಹೇಳೋಕ್ಕೆ ಮುಂದುವರಿತಾ ಇದ್ದೀನಿ. ದ ರೈಮ್ ಸ್ಕೀಮ್ ಆಫ್ ದಿಸ್ ಪೋಯಮ್, ಈ ಒಂದು ಸಾನೆಟ್ನ ರೈಮ್ ಏನಂದರೆ ಎ ಬಿ ಬಿ ಎ, ಎ ಬಿ ಬಿ ಎ, ಸಿ ಡಿ ಇ, ಸಿ ಡಿ ಇ. ಸೊ ಯು ಹ್ಯಾವ್ ಟು ಕೀಪ್ ಇನ್ ಯುವರ್ ಮೈಂಡ್ ದಿಸ್ ರೈಮ್ ಸ್ಕೀಮ್. ಸೊ ವಾಟ್ ಈಸ್ ದಿಸ್ ರೈಮ್ ಸ್ಕೀಮ್? ನೀವು ಇಲ್ಲಿವರೆಗೂ ಇದನ್ನು ಕಲ್ತಿರ್ಲಿಕ್ಕಿಲ್ಲ, ಇದರ ಬಗ್ಗೆ ಅಭ್ಯಾಸ ಮಾಡಿರಲಿಕ್ಕಿಲ್ಲ. ಯಾಕೆ ಅಂದರೆ ಈ ರೈಮ್ ಸ್ಕೀಮ್ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಅಂಶ ಸಾಹಿತ್ಯಿಕ ವಿದ್ಯಾರ್ಥಿಗಳಿಗೆ, ಫಾರ್ ಲಿಟ್ರೇಚರ್ ಸ್ಟೂಡೆಂಟ್ಸ್. ಸೊ ಏನಿದು ಎ ಡಬಲ್ ಬಿ ಎ, ಎ ಡಬಲ್ ಬಿ ಎ, ಸಿ ಡಿ ಇ, ಸಿ ಡಿ ಇ. ಸೊ ನಾವು ವಿಲ್ ಮೂವ್ ಆನ್. ಸೊ ವಾಟ್ ಈಸ್ ದಿಸ್ ರೈಮ್ ಸ್ಕೀಮ್? So what is this rhyme scheme? A B B A, A B B A, C D E, C D E. Now we will move on the next topic, the text of this poem, the original text of this poem on his blindness by John Milton. ನಾವು ಇದಕ್ಕೆ ತಾನೇ ಚರ್ಚೆಯನ್ನು ಮಾಡಿದ್ವಿ, ರೈಮ್ ಸ್ಕೀಮ್ ಅಂದರೆ ಏನು ಅಂತ. ರೈಮ್ ಅಂದರೆ ಪ್ರಾಸ, ಸ್ಕೀಮ್ ಅಂದರೆ ಯೋಜನೆ. ಸೊ ಈ ಪ್ರಾಸಪದಗಳನ್ನು ಯಾವ ರೀತಿ ಯೋಜನೆ ಮಾಡಬೇಕು, ಯಾವ ರೀತಿ ಪ್ರಾಸಬದ್ಧವಾಗಿ ಅವುಗಳನ್ನು ಸಂಯೋಜನೆ ಮಾಡಬೇಕು. ನಮ್ಮ ರೈಮ್ ಸ್ಕೀಮ್ ಏನಿದೆ, ನಮ್ಮ ರೈಮ್ ಸ್ಕೀಮ್ ಎ ಬಿ ಎ ಬಿ ಬಿ ಎ, ಎ ಬಿ ಬಿ ಎ, ಸಿ ಡಿ ಇ, ದೆನ್ ಸಿ ಡಿ ಇ. ಹೌದಾ? ನಮ್ಮ